ಗುರು ಎಲ್ಲೂ ನೋಡಿದ್ರು ಏನು ಕಾಣೋದೇ ಇಲ್ಲ. ಮುಂದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬರುತ್ತೆ, ಅದಾದ್ಮೇಲೆ ಹೇಳ್ದಲ್ಲ ಅಷ್ಟಲಕ್ಷ್ಮಿ ದೇವಸ್ಥಾನ ಅಂತ. ಇದು ಎಲ್ಲರೂ ಎಲ್ಲಿಂದ ಬಂದಿರೋದು? ತೆಲುಗ ರಾಯದುರ್ಗಮ್ಮ ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಉತ್ತಾ ಬೆಳೆದಿದೆ ದೇವಸ್ಥಾನ ಒಳಗಡೆನೆ. ಗೋವಿಂದ 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 ಗೋವಿಂದ. ನರಸಿಂಹ ಸ್ವಾಮಿ ಗೋಪುರ ಇದು ಬಂದ್ಬಿಟ್ಟು ತುಂಬಾ ದೂರ ಆಗುತ್ತೆ, ರಾಯದುರ್ಗದಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಒಳ್ಳೆ ಅಂದ್ರೆ ಪ್ರಶಾಂತದ ಎಲ್ಲಾಗ್ಲಿ ದೇವರು, ಯಾಕಂದ್ರೆ ನೋಡಿ ಎಲ್ಲ ಜನ ಯಾರೆಲ್ಲ ಎಲ್ಲೆಲ್ಲ ನೆಲ್ಸಲ್ಲೋ ಅಲ್ಲೇ ಇರ್ತಾರೆ ದೇವರು, ಆ ರೀತಿಯಾಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂದು ಹೊಸ ಪ್ಲೇಸಿಗೆ ಬಂದಿದ್ದೀನಿ, ಎಲ್ಲ ಬ್ಲಾಗ್ಸ್ ಎಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ದೇವಸ್ಥಾನ ಹಿಂದ್ಗಡೆ ಮೋಸ್ಟ್ಲಿ ಇದು ರೈನಿಂಗ್ ಸೀಸನ್ ಅಂದ್ರೆ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಗುಡ್ಡ ಆ ಕಡೆ ಈ ಕಡೆ ಎಲ್ಲ ಗುಡ್ಡ, ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗಂತ. ನೋಡಿ ಹೇಳಿದ್ನಲ್ಲ ಇದು ಅನಂತಪುರ ಡಿಸ್ಟಿಕ್ ಬರುತ್ತೆ, ರಾಯದುರ್ಗ ಇದು ತಾಲೂಕು ಅಂತ ಹೇಳ್ತೆ. ತುಂಬಾ ಚೆನ್ನಾಗಿದೆ ಹೇಳ್ತಿರೋ ಬಂದ ಪ್ಲೇಸ್ ಎಲ್ಲ. ನೋಡು ಆ ಕಡೆ ಎಲ್ಲ ಗುಡ್ಡ ಕಾಣ್ತಾ ಇದೆ, ಸುತ್ತಮುತ್ತ ಎಲ್ಲ ಊರಲ್ಲಿ ಕಾಣಲ್ಲ, ದೇವಸ್ಥಾನ ಮಾತ್ರ ಇದೆ. ನೋಡ್ತಿರ್ಬೋದು ನೀವು. ಅಲ್ಲಿ ಮುಂದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಮುಂದೆ ಬಂದು ನೋಡಿ ಅಷ್ಟಲಕ್ಷ್ಮಿ ದೇವಸ್ಥಾನ ಅಂತೆ. ಇಲ್ಲಿ ವಿಶೇಷವಾಗಿ ಇದೇ ತಿಂಗಳಲ್ಲಿ ವರ್ಷ ತೇರು ಕೂಡ ಆಗುತ್ತೆ ಅನ್ಸುತ್ತೆ. ಇವತ್ತು ತುಂಬಾ ಜನ ಕೂಡ ಸೇರಿದ್ದಾರೆ ಇಲ್ಲಿ. ವಿಪ್ರಕಲ್ಲು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಯಾಕೋ ದೇವರೆಲ್ಲರೂ ಒಳ್ಳೆ ಗುಡ್ಡ ಮೇಲೆ ಕುತ್ಕೊಂಡಿರ್ತಾರೆ ಬಂದು. ತುಂಬಾ ಪ್ರಶಾಂತವಾಗಿದೆ ಪ್ಲೇಸ್ ಕೂಡ. ಇದು ಬಂದ್ಬಿಟ್ಟು ಹೇಳಿದ್ನಲ್ಲ ರಾಯದುರ್ಗ, ಆಂಧ್ರ ಪ್ರದೇಶ, ಅನಂತಪುರ ಡಿಸ್ಟಿಕ್, ರಾಯದುರ್ಗ ತಾಲೂಕು, ಮಲ್ಲಾಪುರ ಹತ್ರ ಬರುತ್ತೆ ಈ ದೇವಸ್ಥಾನ. ಅರೇಂಜ್ಮೆಂಟ್ಸ್ ಎಲ್ಲ ಈ ತರ ಇದೆ ನೋಡಿ. ಹೇಳಿದ್ನಲ್ಲ ಸಾಮೂಹಿಕ ವಿವಾಹ ಇದೆ. ಸುಮಾರಾಗಿ ಒಂದು 25 ಜನ ನೋಡ್ತಿರ್ಬೋದು. ಶ್ರೀ ವಿಪ್ರಮಲೈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ. ತುಂಬಾ ದೂರ ಗುಡ್ಡದ ಮೇಲೆನೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ತುಂಬಾ ಅಂದ್ರೆ ಇಲ್ಲೆಲ್ಲ ಆಲದ ಮರ ಇದಾವೆ. ಹಳೆ ದೇವಸ್ಥಾನ, ಹೊಸ ದೇವಸ್ಥಾನ ಅಂತಲ್ಲ, ತುಂಬಾ ಚೆನ್ನಾಗಿದೆ. ಅಲ್ಲಿ ಪ್ರವೇಶ ಕೂಡ ಇರ್ಬೋದು. ಅಂದ್ರೆ ಯಾವುದೇ ಒಂದು ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಹತ್ರ ಇರಲ್ಲ, ಆ ರೀತಿಯಾಗಿ ದೇವಸ್ಥಾನ ತುಂಬಾ ದೂರ, ಊರುಗಳಿಂದ ದೂರ ಇದೆ. ಎಲ್ಲೇ ಆಗ್ಲಿ ದೇವಸ್ಥಾನ ಕೂಡ ದೇವ್ರು ಕೂಡ ಇದೇ ರೀತಿ ಇರ್ತಾರೆ, ನೋಡಿರ್ಬೋದು ನೀವು. ನೋಡಿ ಅಲ್ಲೆಲ್ಲ ಹಿಂದೆಲ್ಲ ಹುಡುಗರು ಹೋಗ್ತಾ ಇದಾರೆ, ಅಲ್ಲಿ ಕಾಣ್ಬೋದು. ಏನಕ್ಕಂದ್ರೆ ದೇವಸ್ಥಾನ ಎಷ್ಟು ಪ್ರಶಾಂತ ಇದೆ ಅಂದ್ರೆ ತುಂಬಾ ಗ್ರೀನ್ ಇರುತ್ತೆ. ಇದು ಸಮ್ಮರ್, ಅದಕ್ಕೆ ಈ ಕಾರಣ ಸ್ವಲ್ಪ ಕಡಿಮೆ ಇದೆ ಅನ್ಸ್ಬೋದು. ಆದ್ರೂ ಅಲ್ಲೆಲ್ಲ ನೀರು ಹೋಗ್ತಾ ಇದೆ. ಇನ್ನು ಮಳೆಗಾಲದಾಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡಿ ಹಿಂದೆಲ್ಲ ಕಾಣ್ತಿರ್ಬೋದು, ಗುಡ್ಡ ಎಲ್ಲ ಕಾಣ್ತಾ ಇದೆ. ಎಲ್ಲರೂ ಎಲ್ಲಿಂದ ಬಂದಿರೋದು? ತೆಲುಗ ರಾಯದುರ್ಗಮ್ಮ. ಇದು ಆಂಧ್ರ, ನಿಯರೆಸ್ಟ್ ಆಂಧ್ರನ ಬರುತ್ತೆ. ತೋರ್ಸ್ತಾ ಇದನ್ನಲ್ಲ, ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ವಿಸಿಟ್ ಕೊಟ್ಟ ಮೇಲೆ ಇಷ್ಟ ಕೂಡ ಆಯ್ತು. ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡ್ತಿರ್ಬೋದೆಲ್ಲ ತುಂಬಾ ಫಾರೆಸ್ಟ್ ಇದೆ ಗುರು, ಎಲ್ಲೂ ನೋಡಿದ್ರು ಏನು ಕಾಣೋದೇ ಇಲ್ಲ. ಮುಂದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬರುತ್ತೆ, ಅದಾದ್ಮೇಲೆ ಹೇಳ್ದಲ್ಲ ಅಷ್ಟಲಕ್ಷ್ಮಿ ದೇವಸ್ಥಾನ ಅಂತ. ಇದು ಇಂಥ ಪ್ಲೇಸ್ಗಳೆಲ್ಲ ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇರುತ್ತಂತೆ. ಇವತ್ತು ಬಂದ್ಬಿಟ್ಟು ಸಾಮೂಹಿಕ ವಿವಾಹ 25 ಜೋಡಿಗೆ ಮದುವೆ ಮಾಡ್ತಾ ಇದಾರಂತೆ. ಒಳ್ಳೆ ಫಾರೆಸ್ಟ್ ಏರಿಯಾದಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹೇಳನಲ್ಲ, ಇದು ಸಮ್ಮರ್ ಟೈಮಲ್ಲೇ ಸುಮಾರಾಗಿ ನೀರು ಬರ್ತಾ ಇದೆ ನೋಡಿ, ಕಾಣ್ತಿರ್ಬೋದು ಸ್ವಲ್ಪ. ಇನ್ನು ಮಳೆಗಾಲ ಬಂದ್ರೆ ಅಂತೂ ತುಂಬಾ ನೀರು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲಿ ದೇವಸ್ಥಾನ ಹತ್ರ ಇದು
ಎಲ್ಲ ನೋಡ್ತಿರ್ಬೋದು ನಾವು ನೋಡು. ನಾನೇ ಇದು స్వామివారు మీరు అత్యంతగా ఎక్కడ ఉన్నా దేవాలయం దగ్గర రావాలని కోరుతున్నాము. మాల వేసిన స్వాముల వారు ఎక్కడున్నా దేవాలయం దగ్గర రావాలని